ಮಂಡ್ಯದ ಗಾಂಧಿನಗರ 13ನೇ ವಾರ್ಡಿನಲ್ಲಿ ಬಿಸಿಲು ಮಾರಮ್ಮ ಶ್ರೀ ಮಾರಮ್ಮ ಅಮ್ಮನವರು ಪೂಜಾ ಉತ್ಸವದ ಕಾರ್ಯಕ್ರಮದ ಪ್ರಯುಕ್ತ ಪೂಜಾ ಕುಣಿತ ಹಾಗೂ ಮಹಿಳೆಯರು ತಂಬಿಟ್ಟಿನ ಆರತಿ ಹಿಡಿದು ಮೆರವಣಿಗೆಯಲ್ಲಿ ಭಾಗವಹಿಸಿದರು. ಗಾಂಧಿನಗರ 13ನೇ ವಾರ್ಡ್ನಲ್ಲಿ ಮಾರಮ್ಮನ ಹಬ್ಬವನ್ನು ಪ್ರತಿ ವರ್ಷ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದು ಕಳೆದ ಸುಮಾರು ಒಂದು 50-60 ವರ್ಷಗಳಿಂದ ಈ ಹಬ್ಬವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಬೆಳಿಗ್ಗೆ ನಿನ್ನೆ ಎಲ್ಲ ಮಹದೇಶ್ವರ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಅದರಲ್ಲಿ ಮೆರವಣಿಗೆಯನ್ನು ಸಹ ಮಾಡಿದ್ದು. ಇಲ್ಲೇ ಪಕ್ಕದಲ್ಲಿ ಇರ್ತಕ್ಕಂಥ ವಾಟರ್ ಟ್ಯಾಂಕಿಂದ ನೀರು ತಂದು ಅಲ್ಲಿಂದ ಮೆರವಣಿಗೆ ಬಂದು ಇಲ್ಲಿ ಗಾಂಧಿನಗರ 7ನೇ ಕ್ರಾಸ್ನಲ್ಲಿ ಇರ್ತಕ್ಕಂಥ ಮಾರಮ್ಮನ ಗುಡಿ ಏನು ಕಟ್ಟಿದ್ದೀವಿ ಅಲ್ಲಿ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸುವ. ತದನಂತರ ಈಗ ಆರತಿ ಮೆರವಣಿಗೆಯನ್ನು ಬೆಳಗ್ಗೆ 10 ಗಂಟೆಗೆ ಪ್ರಾರಂಭ ಮಾಡಿದ್ದೀವಿ. ಇದು ಪ್ರತಿ ರಸ್ತೆಗಳಲ್ಲೂ ಮೆರವಣಿಗೆ ಹೋಗಿ ಆರತಿ ಮೆರವಣಿಗೆ ಹೋಗಿ ತದನಂತರ 100 ಅಡಿ ರಸ್ತೆಯಲ್ಲಿರುವ ನಮ್ಮ ಮಾರಮ್ಮನ ದೇವಸ್ಥಾನದಲ್ಲಿ ಅಲ್ಲಿ ಪೂಜೆಯನ್ನು ಮಾಡಿ ಮತ್ತೆ ಮಾರಮ್ಮನ ಗುಡಿ 7ನೇ ಕ್ರಾಸ್ನಲ್ಲಿ ಏನು ನಾವು ಮಾಡ್ಕೊಂಡಿದ್ದೀವಿ ಅಲ್ಲಿ ಬಂದು ಒಂದು ಕೋಳಿ ಮತ್ತು ಇನ್ನಿತರೆ ಇವನ್ನ ಬಲಿ ಕೊಟ್ಟು ಒಂದು ದೇವರಿಗೆ ಸಮರ್ಪಣೆಯನ್ನು ಮಾಡಿ ಈ ಕಾರ್ಯಕ್ರಮವನ್ನು ಅದ್ದೂರಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಈ ವರ್ಷಗಳಿಂದ ನಾವು ಗಾಂಧಿನಗರದಲ್ಲಿ ಈ ಮಾರಮ್ಮನ ಹಬ್ಬನವನ್ನು ಬಿಸಿಲು ಮಾರಮ್ಮನ ಹಬ್ಬನ ನಾವು ಚೆನ್ನಾಗಿ ಮಾಡ್ಕೊಳ್ತಾ ಇದ್ದೀವಿ, ವಿಜೃಂಭಣೆಯನ್ನು ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೇದಾಗಲಿ, ದೇಶದಲ್ಲಿರೋ ಜನರಿಗೆಲ್ಲ ಒಳ್ಳೇದಾಗಲಿ, ಗಾಂಧಿನಗರದ ಮಹಾಜನತೆಗೆ ಎಲ್ಲರಿಗೂ ಒಳ್ಳೇದಾಗಲಿ. ಎಲ್ಲರೂ ಇದೇ ಥರ ಸಹಕರಿಸಿ, ನಾವು ಗಣಪತಿ ಗಣಪತಿ ಬಿಡುವಾಗಲೂ ಇದೇ ಥರ ಸಹಕರಿಸಿ ಮತ್ತು ನಮ್ಮ ದೇಶಕ್ಕಾಗಿ ಹೋರಾಡಿದ ವೀರ ಯೋಧರಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತೀವಿ. ಮತ್ತು ನಮ್ಮ ದೇಶಕ್ಕಾಗಿ ಓಡಾಡ್ತಾ ಇರೋ ಎಲ್ಲ ವೀರ ಯೋಧರಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತೀವಿ ಅಂತ ಹೇಳ್ತಾ ಮಾತು ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೇದಾಗಲಿ, ಮಳೆ ಬೆಳೆ ಎಲ್ಲ ಚೆನ್ನಾಗಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಈ ವರ್ಷ ಗಾಂಧಿನಗರ 13ನೇ ವಾರ್ಡ್ನಲ್ಲಿ ಮಾರಮ್ಮ ಮತ್ತು ಮಹದೇಶ್ವರ ಚಪ್ಪನ್ನು ನಡೆಸ್ಕೊಂಡು ಬಂದಿದ್ದಾರೆ. ಈಗಿನಿಂದ ನಮ್ಮ ಟೀಮಾದಂಥ ಜೈನಿ ಗೆಳೆಯರ ಬಳಗ ಅದ್ದೂರಿಯಾಗಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದೆ. ಈ ಆಚರಣೆಗೆ ಎಲ್ಲ ಸಹಕರಿಸಿದಂಥ ಎಲ್ಲ ಗಾಂಧಿನಗರ ಜನತೆಗೆ ಧನ್ಯವಾದಗಳನ್ನು ಹೇಳ್ತಾ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.